2024ನೇ ಇಸ್ವಿ ಮಾರ್ಚ್ ತಿಂಗಳು ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸ್ಥಳೀಯರ ಅಂದ್ರೆ ಈ ಕರ್ಕಾಟಕ ರಾಶಿಯವರ ವೃತ್ತಿ ಜೀವನಕ್ಕೆ ಮಾರ್ಚ್ ತಿಂಗಳು ಬಹಳ ಮುಖ್ಯವಾಗಿರುತ್ತೆ. ಕರ್ಕಾಟಕ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಸಾಕಷ್ಟು ಆಧ್ಯಾತ್ಮಿಕರಾಗಿರ್ತಾರೆ. ಅಂದ್ರೆ ದೇವರ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ಒಲವಿರುತ್ತೆ ಈ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ. ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗೋದು, ದೇವರ ಪೂಜೆಗಳಲ್ಲಿ ಭಾಗವಹಿಸುವಂತದ್ದು, ಅಥವಾ ಎಲ್ಲಾದ್ರೂ ತೀರ್ಥ ಕ್ಷೇತ್ರಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂತದ್ದು ಜಾಸ್ತಿ ಇರುತ್ತೆ. ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ವೈಯಕ್ತಿಕ ಜೀವನಕ್ಕೆ ಇದರ ಒಂದು ಪಾಸಿಟಿವ್ ಪರಿಣಾಮಗಳು ಬೀರುತ್ತೆ. ಹಾಗೆ ಗುರುವು ಇಡೀ ತಿಂಗಳು 10ನೇ ಮನೆಯಲ್ಲೇ ಇರ್ತಾನೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನ ಕೊಡುತ್ತೆ. ಗುರುವಿನ ಆಶೀರ್ವಾದದಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ, ಕಾರ್ಯಕ್ಷೇತ್ರಗಳಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಅದು ಯಶಸ್ಸಿನತ್ತ ಸಾಗುವ ಹಾಗಿರುತ್ತೆ. ಅಂದ್ರೆ ಅದಕ್ಕೆ ಗುರುವಿನ ಆಶೀರ್ವಾದ ಇರುತ್ತೆ ನಿಮ್ಮ ಕೆಲಸದ ಮೇಲೆ. ನಿಮ್ಮ ಅನುಭವ ಮತ್ತು ಕೆಲಸದ ದಕ್ಷತೆ ನಿಮ್ಮ ಗುರುತಾಗಿರುತ್ತೆ. ಅಂದ್ರೆ ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ ಏನಿದೆಯಲ್ಲ ಅದು ನಿಮ್ಮನ್ನ ಗುರುತಿಸುತ್ತೆ. ನಿಮ್ಮನ್ನ ಬಹಳಷ್ಟು ಜನ ಮೇಲಾಧಿಕಾರಿಗಳು ಕೂಡ ಗುರುತಿಸ್ತಾರೆ. ನಿಮಗೆ ಶಭಾಷ್ಕರಿಯನ್ನ ಕೂಡ ಕೊಡ್ತಾರೆ. ಅದಕ್ಕೆ ಹೇಳಿದ್ದು ಗುರುವಿನ ಆಶೀರ್ವಾದ ಇದ್ರೆ ಕಾರ್ಯಕ್ಷೇತ್ರದಲ್ಲಿ ಏನ್ ಬೇಕಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಅಂತ. ಹಾಗೆ ನೋಡಿ, ನಿಮ್ಮ ಅನುಭವ ಮತ್ತೆ ಕಾರ್ಯದಕ್ಷತೆ ನಿಮ್ಮ ಗುರುತಾಗಿರುತ್ತೆ. ಹಾಗೆ ತಿಂಗಳ ಆರಂಭ ಉದ್ಯಮಿಗಳಿಗೆ, ಕರ್ಕಾಟಕ ರಾಶಿಯ ಉದ್ಯಮಿಗಳಿದ್ರೆ ಅವರಿಗೆ ಬಹಳ ಅನುಕೂಲಕರವಾದಂತಹ ಟೈಮ್ ಇದು. ಹಾಗೆ ಮಾರ್ಚ್ ತಿಂಗಳು ಅದೃಷ್ಟ ಉತ್ತಮವಾಗಿರುತ್ತೆ. ನಿಮ್ದು ಚೆನ್ನಾಗಿದೆ, ಅದೃಷ್ಟ ಚೆನ್ನಾಗಿದೆ. ಇದರಿಂದ ನಿಮ್ಮ ಆದಾಯ ಹೆಚ್ಚಾಗತ್ತೆ. ಕರ್ಕಾಟಕ ರಾಶಿಯವರಿಗೆ ಆದಾಯದ ಬೇರೆ ಬೇರೆ ಮೂಲಗಳನ್ನ ಕೂಡ ನೀವು ಹುಡುಕಿಕೊಳ್ತೀರಿ. ಉದ್ಯೋಗದಲ್ಲಿ ಬಡ್ತಿಯನ್ನ ನಿರೀಕ್ಷಿಸ್ತಾ ಇರುವಂತಹ ಜನರು ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೂಡ ಪಡೆದುಕೊಳ್ತಾರೆ. ಖಂಡಿತವಾಗ್ಲೂ ನಿಮ್ಗೆ ಬಡ್ತಿ ಸಿಗತ್ತೆ, ಸ್ಯಾಲರಿ ಜಾಸ್ತಿ ಆಗತ್ತೆ, ಸಂಬಳದಲ್ಲೂ ಕೂಡ ಹೆಚ್ಚಳವನ್ನ ಪಡ್ಕೊಳ್ತೀರಿ. ನಿಮ್ಮ ಪ್ರಸ್ತುತ ಕೆಲಸ, ಈಗ ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು, ನಿಮಗೆ ಹೆಚ್ಚಿನ ಜವಾಬ್ದಾರಿ ಕೂಡ ಬರುತ್ತೆ. ಬಡ್ತಿ ಅಂದ್ರೆ ನಿಮ್ ಜವಾಬ್ದಾರಿ ಜಾಸ್ತಿನೇ ಬರುತ್ತೆ. ಹಾಗಾಗಿ ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ನೋಡೋದಾದ್ರೆ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟದ ತಿಂಗಳಾಗಿರುತ್ತೆ. ವ್ಯಾಪಾರದ ಯಶಸ್ಸಿನ ಸಾಧ್ಯತೆಗಳು ಕೂಡ ಇದೆ. ಆದಾಯದ ಮಟ್ಟ ಕೂಡ ಹೆಚ್ಚಾಗುತ್ತೆ. ಹಾಗೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋದಾದ್ರೆ ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳ ಬಗ್ಗೆ 5ನೇ ಮನೆಯ ಅಧಿಪತಿ ಮಂಗಳನು ಶುಕ್ರನೊಂದಿಗೆ 7ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. 7ನೇ ಮನೆಯಲ್ಲಿ ಉತ್ಕೃಷ್ಟನಾಗಿದ್ದಾನೆ. ಇದು ಈ ಕರ್ಕಾಟಕ ರಾಶಿಯ ವ್ಯಕ್ತಿಗಳು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ದೃಢರಾಗಿರುವ ಹಾಗೆ ಮಾಡುತ್ತೆ. ಅಂದ್ರೆ ಬಲವಾಗಿ ನಿಲ್ಲೋ ಹಾಗೆ ಮಾಡುತ್ತೆ. ವಿದ್ಯಾರ್ಥಿಗಳು ಈ ತಿಂಗಳು ತಮ್ಮ ಯೋಜನೆಗಳನ್ನ ಪೂರೈಸೋದಕ್ಕೆ ಕೆಲಸ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳು ಲಾಭವನ್ನ ಕೂಡ ಗಳಿಸ್ತಾರೆ. ಇನ್ನು ಸಾಮಾನ್ಯ ವಿಷಯಗಳಿಂದ ನಿಮ್ಮನ್ನ ಅಲುಗಾಡಿಸೋದಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ಕೂಡ ಕರ್ಕಾಟಕ ರಾಶಿಯವರನ್ನ ಇದೇ ಸ್ವಭಾವ ನಿಮಗೆ ಸರಿದಾರಿಯಲ್ಲಿ ನಡೆಯೋದಕ್ಕೆ ಪ್ರೇರೇಪಣೆ ಕೊಡುತ್ತೆ. ಅಂದ್ರೆ ನಿಮ್ಮ ನಿಷ್ಠೂರದ ನಿರ್ಧಾರಗಳು ಯಾವುದಕ್ಕೂ ಕೂಡ ಬಾಗದೇ ಇರುವಂತಹದ್ದು, ನಿಮ್ಮ ದಾರಿಯಲ್ಲೇ ನೀವು ಹೋಗುವಂತಹದ್ದು, ಸರಿದಾರಿಯಲ್ಲೇ ತೆಗೆದುಕೊಂಡು ಹೋಗುವಂತದ್ದು. ಹಾಗಾಗಿ ನೋಡಿ, ಮಾರ್ಚ್ 15ರವರೆಗೆ ಮಂಗಳನು 7ನೇ ಮನೆಯಿಂದ 2ನೇ ಮನೆಗೆ ಮತ್ತು ನಂತರ 8ನೇ ಮನೆಯಿಂದ 2ನೇ ಮನೆಗೆ ದೃಷ್ಟಿಯನ್ನ ಹಾಯಿಸ್ತಾನೆ ಮಂಗಳ. ಇದು ನಿಮ್ಮ ಜೀವನದಲ್ಲಿ ಜಗಳಗಳು ಮತ್ತು ಸಮಸ್ಯೆಗಳನ್ನ ಉಂಟು ಮಾಡುವ ಸಾಧ್ಯತೆ ಇದೆ. ಪ್ರೀತಿಯ ಸಂಬಂಧಗಳ ದೃಷ್ಟಿಯಿಂದ ತಿಂಗಳ ಆರಂಭ ಉತ್ತಮವಾಗಿರುತ್ತೆ. 5ನೇ ಮನೆಯ ಅಧಿಪತಿಯಾದ 7ನೇ ಮನೆಯಲ್ಲಿ ಮಂಗಳನು ಉಚ್ಚರಾಯ ಸ್ಥಿತಿಯಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಪ್ರೇಮ ವ್ಯವಹಾರಗಳಿಗೆ ಹೊಸ ಶಕ್ತಿಯನ್ನ ಕೂಡ ನೀಡುತ್ತೆ. ಇದು ಮಂಗಳ ನಿಮ್ಗೆ ಪ್ರೇಮದ ವಿಚಾರದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಫಲಪ್ರದವನ್ನ, ಒಂದು ಒಳ್ಳೆ ಫಲಿತಾಂಶವನ್ನ ನಿಮ್ಗೆ ನೀಡ್ತಾನೆ. ನಿಮ್ಮ ಪ್ರೇಮ ವ್ಯವಹಾರಗಳಿಗೆ ಹೊಸ ಶಕ್ತಿ ನೀಡುತ್ತೆ. ವಿವಾಹಿತರಿಗೆ ನೋಡಿ, ತಿಂಗಳು ಸುಂದರವಾಗಿರುತ್ತೆ. ಈ ತಿಂಗಳು ನಿಮ್ಮ ಜೀವನ ಸಂಗಾತಿ ಬಗ್ಗೆ ನಿಮ್ಮ ಭಾವನೆಗಳು ಇನ್ನಷ್ಟು ಬಲವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ತಿಂಗಳ ಆರಂಭದಲ್ಲಿ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಪ್ರೀತಿ, ಪ್ರಣಯ ಮತ್ತು ಇತರ ಪ್ರವಾಸಗಳಿಗೆ ಸಂಬಂಧಿಸಿದಂತೆ ಉತ್ತಮ ಪರಿಸ್ಥಿತಿಗಳು ಇರ್ತವೆ. ಮಾರ್ಚ್ 15ರಂದು ಮಂಗಳನು ಶನಿ ಗ್ರಹದಲ್ಲಿ ಮತ್ತು ಮಾರ್ಚ್ 8ರಂದು ಶುಕ್ರನು ಶನಿಯಲ್ಲಿ ಸ್ಥಿತನಾಗ್ತಾನೆ. ಹಾಗಾಗಿ ಹಣಕಾಸಿನ ಹೂಡಿಕೆಗೆ ಈ ತಿಂಗಳು ಅನುಕೂಲಕರ ಆಗಿಲ್ಲ. ನೀವೆಲ್ಲೂ ಕೂಡ ಹೂಡಿಕೆ ಮಾಡೋದಕ್ಕೆ ಹೋಗ್ಬೇಡಿ. ಯಾವುದೇ ವಿಚಾರದಲ್ಲೂ ಕೂಡ ಹಣವನ್ನ ಎಲ್ಲೂ ಹೂಡಿಕೆ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ದಿನ ಕಾಯ್ಬೇಕು. ಅದಕ್ಕಾಗಿ ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಪ್ರವಾಸ ಮಾಡುವಂತಹ ಭಾಗ್ಯ ಇದೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ.
ಪ್ರವಾಸ ಮಾಡುವಂತಹ ಒಂದು ಭಾಗ್ಯ ಇದೆ. ಸಾಹಸ ಯಾತ್ರೆ ಮಾಡ್ತೀರಿ ಅಂದ್ರೆ ಬೆಟ್ಟ ಗುಡ್ಡ ಹತ್ತೋದು, ಈ ತರ ಟ್ರಕ್ಕಿಂಗು, ಇಂತಹ ದೂರದ ಪ್ರದೇಶಕ್ಕೆ ಪ್ರಯಾಣ ಮಾಡೋದು, ಈ ತರದ ಒಂದು ಪ್ರಯಾಣ ಮಾಡುವಂತ ಸಾಧ್ಯತೆ ಇದೆ. ಇವೆಲ್ಲ ಒಂದು ಅನುಕೂಲ ಇದೆ ನಿಮ್ಗೆ. ಭಗವಂತನ ದರ್ಶನ ಭಾಗ್ಯ ಕೂಡ ಇದೆ. ಅಂದ್ರೆ ದೇವಸ್ಥಾನಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ನಾನು ಮೊದಲೇ ಹೇಳಿದೆ ಹೋಗುವಂತಹ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಹಣದ ಹರಿವು ನಿಮ್ಗೆ ಈ ತಿಂಗಳು ಚೆನ್ನಾಗಿದೆ, ಪರವಾಗಿಲ್ಲ. ತಿಂಗಳ ಆರಂಭದಲ್ಲಿ 7ನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಮತ್ತು 8ನೇ ಮನೆಯಲ್ಲಿ ಸೂರ್ಯ, ಶನಿ ಮತ್ತು ಬುಧ ಇವರು ಇರೋದ್ರಿಂದ ಈ 5 ರಾಶಿಗಳಿಂದ ಏನಾಗುತ್ತೆ, ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಉಂಟು ಮಾಡುವಂತ ಸಾಧ್ಯತೆ ಇದೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆ ಆಗತ್ತೆ ನೋಡಿ. ಹಾಗಾಗಿ ನಿಮ್ಮ ಆರೋಗ್ಯವನ್ನ ನೀವು ಉತ್ತಮಗೊಳಿಸೋದಕ್ಕೆ ಸಾಕಷ್ಟು ದ್ರವಾಹಾರಗಳನ್ನ ಸೇವಿಸಬೇಕು ನೀವು, ಮತ್ತು ಸಾಕಷ್ಟು ನಿದ್ರೆಯನ್ನ ಮಾಡಬೇಕು. ನಿದ್ರೆಯಿಂದಲೇ ಅರ್ಧ ನೀವು ಅಂದ್ರೆ ಆರೋಗ್ಯ ಹಾಳಾಗೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಿದ್ದೆ ಚೆನ್ನಾಗಿ ಮಾಡಬೇಕು. ಹಾಗೆ ದ್ರವಾಹಾರವನ್ನ ನೀರು ದ್ರವ ರೂಪದ ಆಹಾರವನ್ನ ಜಾಸ್ತಿಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಪರಿಹಾರ ಅಂತ ನೋಡೋದಾದ್ರೆ, ನೀವು ಶನಿವಾರದಂದು ಯಾರಿಗಾದ್ರೂ ಏನಾದ್ರೂ ದಾನ ಮಾಡಬೇಕು. ಅದರಲ್ಲೂ ಕೂಡ ನಿಮ್ ಅವಶ್ಯಕತೆ ಇದ್ದಂತವರಿಗೆ ಆಹಾರವನ್ನ ಊಟವನ್ನ ಕೊಡೋದ್ರಿಂದ ಅದು ನಿಮ್ಗೆ ಸಮಸ್ಯೆಗಳಿಂದ ಪರಿಹಾರವನ್ನ ಕೊಡುತ್ತೆ. ಅದು ಕೂಡ ನಿಮ್ಗೆ ಒಂದು ಪುಣ್ಯವನ್ನ ಕಟ್ಟಿಕೊಡುವಂತದ್ದು. ಹಾಗಾಗಿ ಶನಿವಾರದಂದು ಏನಾದ್ರೂ ಒಂದು ದಾನವನ್ನ ಮಾಡ್ಬೇಕಾಗತ್ತೆ.